ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕರವರ ನಿಧನದಿಂದಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಮತದ ಕೊರತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಇನ್ನು ತಮ್ಮ ಮತಗಳು ಯಾವುದೂ ಕೂಡ ಮೈತ್ರಿ ಪಡೆ ಹತ್ರ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಶಾಸಕರೆಲ್ಲ ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. ಇವತ್ತು ಸಂಜೆ ರೆಸಾರ್ಟ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯಸಭೆ ಪಕ್ಕಾ ನಂಬರ್ ಗೇಮ್. ಈಗ 4 ಸ್ಥಾನಕ್ಕೆ 5 ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದಾಗಿ ತೀವ್ರ ಕುತೂಹಲ ಮೂಡ್ತಾ ಇದೆ. ಎರಡೂ ಕಡೆಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಆದ್ರೆ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಯಾವ ರೀತಿಯಲ್ಲಿ ಸಿದ್ಧತೆಗಳಾಗಿದೆ? ತನ್ನ ಮತಗಳು ಯಾವುದೇ ಕಾರಣಕ್ಕೂ ಮೈತ್ರಿ ಪಡೆಯತ್ತ ಹೋಗಬಾರದು ಒಂದು ಕಡೆ, ಜೊತೆಗೆ ಈಗ ಒಂದು ಸಂಖ್ಯೆ ಕಡಿಮೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಕಡೆಯಿಂದ ಕೂಡ ಸೆಳೆದುಕೊಳ್ಳುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ತಂತ್ರಗಾರಿಕೆ ಯಾವ ಹಂತದಲ್ಲಿದೆ? ಪ್ರತಿಮೆ, ಈಗ ಕಾಂಗ್ರೆಸ್ಗೆ 3 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಬೇಕಾದಂತಹ ಶಾಸಕರ ಸಂಖ್ಯೆ ನಿಶ್ಚಿತವಾಗಿಯೂ ಅವರ ಬಳಿ ಇದೆ. ಈಗ ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದಾಗಿ ಒಂದು ಶಾಸಕರ ಕೊರತೆ ಇದೆ. ಅಂದರೆ ಈಗ ಇರುವಂಥವರ ಲೆಕ್ಕಾಚಾರದ ಪ್ರಕಾರ 45 ಶಾಸಕರು ಒಬ್ಬ ಅಭ್ಯರ್ಥಿಗೆ ಮತದಾನ ಮಾಡಬೇಕು. ಸೊ ಅದರ ಜೊತೆಗೆ ಒಂದು ಯಾವುದಕ್ಕೂ ಇರಲಿ ಸೇಫ್ಟಿ ಅನ್ನುವ ಕಾರಣಕ್ಕಾಗಿ ಒಂದು ಎಕ್ಸ್ಟ್ರಾ ವೋಟ್ ಮಾಡಿಸ್ಬೇಕು ಅನ್ನುವಂಥ ತೀರ್ಮಾನ ಕಾಂಗ್ರೆಸ್ನಲ್ಲಾಗಿತ್ತು. ಹೀಗಾಗಿ 3 ಅಭ್ಯರ್ಥಿಗಳಿಗೆ 46 ಮತಗಳು ಹಾಕುವಂತೆ ಪ್ಲಾನ್ ಮಾಡಲಾಗಿತ್ತು. ಈಗ ಒಬ್ಬ ಶಾಸಕರ ನಿಧನದಿಂದಾಗಿ ಒಂದು ಮತ ಕಡಿಮೆ ಆಗ್ತಾ ಇದೆ. ಕಡಿಮೆ ಅಂದರೆ ಅದು ಸೋಲು ಅಂತಲ್ಲ, ಒಂದು ಎಕ್ಸ್ಟ್ರಾ ಬೇಕಾಗಿದ್ದಂತಹ ಮತಕ್ಕೆ ಕೊರತೆ ಎದುರಾಗ್ತಾ ಇದೆ. ಹಾಗಾಗಿ ಜನಾರ್ದನ ರೆಡ್ಡಿ ಅವರನ್ನ ಸೆಳೆಯುವಂಥ ಪ್ರಯತ್ನಗಳಾಗ್ತಾ ಇದೆ. ಮೊನ್ನೆ ಕೂಡ ಅಧಿವೇಶನದ ಅಂದರೆ ಶುಕ್ರವಾರ ಅಧಿವೇಶನ ಮುಂದೂಡಿಕೆ ಆಗುವಂಥ ಸಂದರ್ಭದಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರ ಜೊತೆಗೆ ವಿಧಾನಸಭೆಯಲ್ಲಿ ಕುಳಿತುಕೊಂಡು ಸುಮಾರು ಅರ್ಧ ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ರು. ಇವತ್ತು ಸಿದ್ದರಾಮಯ್ಯನವರ ಬಳಿ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಅವರ ಕ್ಷೇತ್ರದಲ್ಲಿ ಒಂದು ಆನೆಗೊಂದಿ ಉತ್ಸವದ ಆಹ್ವಾನ ನೆಪದಲ್ಲಿ ಈಗ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಈಗ ಜನಾರ್ದನ ರೆಡ್ಡಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಮತ ಚಲಾವಣೆ ಮಾಡಿದರೆ 45 ಜೊತೆಗೆ +1 3 ಅಭ್ಯರ್ಥಿಗಳಿಗೆ 46 ಮತಗಳು ಹಾಕುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಆದರೆ ಜನಾರ್ದನ ರೆಡ್ಡಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಯಾಕೆಂದರೆ ಇವತ್ತು ವಿಧಾನಸೌಧದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ನನಗೆ ಎಲ್ಲ ಪಕ್ಷಗಳಿಂದಲೂ ಆಹ್ವಾನ ಇದೆ, ನಾನು ಯಾರಿಗೆ ಮತ ಚಲಾವಣೆ ಮಾಡಬೇಕು ಅನ್ನೋದನ್ನು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಪಾಲಿಗೆ 45 ಮತಗಳು ಹಾಕಿಸೋದು ಜೊತೆಗೆ ಒಂದು ಎಕ್ಸ್ಟ್ರಾ ಮತವನ್ನು ಕೂಡ ಹಾಕಿಸುವಂಥದ್ದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆ ಕಾರಣಕ್ಕಾಗಿಯೇ ಎಲ್ಲ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಸಂಜೆ ರೆಸಾರ್ಟ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ನಾಗವಾರ ಸಮೀಪ ಇರುವಂಥ ಹಿಲ್ಟನ್ ರೆಸಾರ್ಟ್ಗೆ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಿದ್ದಾರೆ. ನಾಳೆ ನೇರವಾಗಿ ಅಲ್ಲಿಂದಲೇ ಬಂದು ಮತ ಚಲಾವಣೆ ಮಾಡ್ತಾರೆ. ಈಗ ಕಾಂಗ್ರೆಸ್ಗೆ ಇರುವಂಥ ಚಾಲೆಂಜ್ ಏನಂದ್ರೆ, ಎಲ್ಲ ಶಾಸಕರು ಮತದಾನ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಇದರ ಜೊತೆಗೆ 3 ಅಭ್ಯರ್ಥಿಗಳಿಗೆ 3 MLA ಗ್ರೂಪ್ಗಳನ್ನು ಡಿವೈಡ್ ಮಾಡ್ತಾರೆ. ಈಗ 46 ಜನ ಯಾರಿಗೆ ಹಾಕಬೇಕು, ಇನ್ನುಳಿದಂಥ 46 ಜನ ಯಾರಿಗೆ ಹಾಕಬೇಕು, ಈ ರೀತಿಯಾಗಿ ಯಾವ ಅಭ್ಯರ್ಥಿಗೆ ಯಾವ ಶಾಸಕರು ಮತ ಚಲಾವಣೆ ಮಾಡಬೇಕು ಅನ್ನೋದನ್ನು ಕೂಡ ಡಿವೈಡ್ ಮಾಡಿ ತಿಳಿಸಲಾಗುತ್ತೆ. ಇದೆಲ್ಲವನ್ನು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಿಳಿ ಹೇಳಲಾಗುತ್ತೆ. ಇನ್ನು ಸಾಕಷ್ಟು ಜನ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಹೇಗೆ ಮತದಾನ ಮಾಡಬೇಕು ಅನ್ನುವಂತ ಅರಿವು ಇರೋದಿಲ್ಲ. ಸೊ ಅವರಿಗೆ ಅಲ್ಲಿ ಒಂದು ಮಾದರಿ ಮತಪತ್ರವನ್ನ ತೋರಿಸುವ ಮೂಲಕ ಮತ ಚಲಾವಣೆ ಹೇಗೆ ಮಾಡಬೇಕು ಅನ್ನೋದರ ವಿವರಣೆಯನ್ನು ಕೂಡ ಕೊಡಲಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.